ಸರಿ. ಜಯೋ ನಾಮ ಇತಿಹಾಸೋಯಂ ಮಹಾಭಾರತ ಗ್ರಂಥಕ್ಕೆ ಜಯ ಅಂತ ಹೆಸರನ್ನು ನಾವು ಕೇಳ್ತೇವೆ. ಆ ಇತಿಹಾಸಕ್ಕೆ ಜಯ ಅಂತ ಹೆಸರು. ಹಿರಿಯರು ಸತ್ಯಧರ್ಮ ತೀರ್ಥರ ದೃಷ್ಟಿಯಲ್ಲಿ ಜನ್ಮಾದ್ಯಸ್ಯ ಯತಃ ಜದಿಂದ ಪ್ರಾರಂಭ ಆಗಿ ಯಕ್ ಮುಕ್ತಾಯ ಆದದ್ರಿಂದ ಭಾಗವತಕ್ಕೂ ಜಯ ಅಂತ ವ್ಯಾಖ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಜಯ ಅನ್ನೋದು ಭಾಗವತಕ್ಕೆ ಹೆಸರಿದೆ ಈ ಅರ್ಥದಲ್ಲಿ ಅಂತ ಹೊಸ ರೀತಿ ಅನುಸಂಧಾನ ಮಾಡಿಸಿ ಇದನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಸಂಸಾರದಿಂದ ಜಯ ಸಿಗ್ತದೆ ಅಂತ ಅನುಸಂಧಾನ ಮಾಡಬಹುದು. ಇನ್ನು ಮೊದಲನೇ ಶ್ಲೋಕ ಪರಮ ಮಂಗಳಕರವಾದ ಶ್ಲೋಕ. ಮಂಗಳ ಪ್ರತಿಯೊಬ್ಬ ಶಿಷ್ಯರು ಅಧ್ಯಯನ ಅಧ್ಯಾಪನ ಮಾಡುವವರು ಸಾಕಷ್ಟು ವಿಘ್ನ ಹೊತ್ತು ಬಂದಿರ್ತಾರೆ. ನಿರ್ವಿಘ್ನ ಪುರುಷ ವೇದವ್ಯಾಸ, ಅವನಿಗೆ ಯಾವ ಮಂಗಳದ ಅವಶ್ಯಕತೆಯೇ ಇಲ್ಲ. ಆದರೆ ಶಿಷ್ಯರಿಗಾಗಿ ಶ್ರೋತೃಗಳಿಗಾಗಿ ಈ ಗ್ರಂಥ ಪರಿಸಮಾಪ್ತಿ ನಿರ್ವಿಘ್ನವಾಗಿ ಶಿಷ್ಯರು ಮಾಡಲಿ ಅಧ್ಯಯನ ಮಾಡುವಾಗ ಅಂತ ಶಿಷ್ಯರ ಮೇಲೆ ಕರುಣೆಯಿಂದ ಮಂಗಳ ಶ್ಲೋಕವನ್ನು ರಚನೆ ಮಾಡಿಕೊಟ್ಟ. ಯಾವ ರೀತಿ ಭಗವಂತನನ್ನ ಮಂಗಳ ಮಾಡಿದರೆ ಶ್ರೋತೃಗಳ ವಿಘ್ನಗಳೆಲ್ಲ ಪರಿಹಾರ ಆಗಬಲ್ಲದೋ ಹಾಗೇ ಮಂಗಳವನ್ನು ರಚನೆ ಮಾಡಿಕೊಡ್ತಾನೆ. ಭಗವಂತನನ್ನ ನಮ್ಮ ಬುದ್ಧಿಗೆ ತೋಚಿದಂತೆ ನಾವು ಚಿಂತನೆ ಮಾಡಬಾರ್ದು. ಇತ್ತೀಚೆಗೆ ಅದೊಂದು ಟ್ರೆಂಡ್ ಶುರುವಾಗಿದೆ. ತಮಗೇನೆಲ್ಲ ತಲೆ ಒಳಗೆ ಬರ್ತದೋ ಅದೆಲ್ಲ ದೇವರಲ್ಲಿದೆ ಅಂತ. ಹಾಗೆ ಮಾಡಬಾರ್ದು. ವೇದ, ಉಪನಿಷತ್ತು, ಪುರಾಣಗಳು ಯಾವ ದಾರಿಯಲ್ಲಿ ಯಾವ ಮಾರ್ಗದಲ್ಲಿ ತಿಳಿಸಿದೆಯೋ ಹಾಗೇ ಭಗವಂತನಲ್ಲಿ ಗುಣಗಳನ್ನು ಅನುಸಂಧಾನ ಮಾಡಬೇಕು, ತತ್ವಗಳನ್ನು ತಿಳಿಬೇಕು. ಅಂಥ ಅದ್ಭುತ ಪ್ರಾಚೀನ ವೇದಗಳಲ್ಲಿ ವಿಹಿತವಾದ ಪರಂಪರೆಗೆ ಅನುಗುಣವಾದ ಶಿಷ್ಟಾಚಾರಕ್ಕೆ ಅನುಗುಣವಾದ ಮಂಗಳವನ್ನು ವೇದವ್ಯಾಸರು ಶ್ರೋತೃಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಅಂತ ಮಾಡಿಕೊಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಮದ್ ಭಾಗವತ ಗ್ರಂಥದ ಮೊಟ್ಟ ಮೊದಲನೇ ಈ ಮಂಗಳ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವತ್ಪಾದರು ತಂತ್ರ ಭಾಗವತ ಅಂತ ಒಂದು ಗ್ರಂಥದ ಪ್ರಮಾಣವನ್ನು ಉದಾಹರಿಸಿಕೊಟ್ಟು ಇಲ್ಲಿರುವ ಪ್ರತಿ ಪದಗಳಿಗೆ ಆ ತಂತ್ರ ಭಾಗವತದಲ್ಲಿದ್ದಂತೆ ವ್ಯಾಖ್ಯಾನಿಸಿಕೊಳ್ಳ್ರಿ. ಅಂದರೆ ಭಾಗವತ ಗ್ರಂಥ ಏನು, ಯಾವ ಅರ್ಥದಲ್ಲಿ ಬಂದಿದೆ ಭಾಗವತದ ಮಂಗಳ ಶ್ಲೋಕ ಅಂತ ತಿಳಿಯುತ್ತದೆ ಅಂತ ತಿಳಿಸಿದ್ದಾರೆ. ಯಾಕಂದರೆ ಭಾಗವತ ಅದು ಕೇವಲ ಒಂದೇ ಒಂದು ಸ್ವತಂತ್ರವಾಗಿ ಇನ್ಯಾವುದರ ವ್ಯಾಖ್ಯಾನದಂತೆ ಅಲ್ಲ, ಸ್ವತಂತ್ರವಾಗಿ ಬಂದಿದೆ ಅಂತ ಭಾವಿಸಬಾರ್ದಂತೆ. ಇದು ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ಏನೆಲ್ಲ ಹೇಳಿದ್ರೋ ಅದನ್ನೆಲ್ಲ ಬುದ್ಧಿಯಲ್ಲಿಟ್ಟುಕೊಂಡು ಅದರ ಅರ್ಥ ಎಲ್ಲ ಭಾಗವತದಲ್ಲಿ ಸೇರಿಸಿದ್ರಂತೆ. ನೋಡ್ರಿ, ಒಂದು ಗ್ರಂಥ ರಚನೆ ಮಾಡಬೇಕಾದ್ರೆ ಎಷ್ಟೆಲ್ಲ ಇಟ್ಟುಕೊಂಡಿರ್ತಾರೆ. ಹಾಗೇನೆ ಮಹಾಭಾರತದಲ್ಲಿ ಏನೆಲ್ಲ ಹೇಳಿದ್ದಾರೋ ವ್ಯಾಸರು ಅದನ್ನೆಲ್ಲ ತಮ್ಮ ತಲೆಯಲ್ಲಿ ಯಾವಾಗಲೂ ಇಟ್ಟುಕೊಂಡೇ ಇದ್ದಾರೆ. ವ್ಯಾಸರು ಅಂದರೆ ಸರ್ವಜ್ಞರು, ವೇದವ್ಯಾಸ ಅಂದರೆ ಸಾಕ್ಷಾತ್ ನಾರಾಯಣ. ಅವನ ಹೃದಯಾಕಾಶ ಬಹಳ ದೊಡ್ಡದು. ಅವನ ಹೃದಯಾಕಾಶದಲ್ಲಿ ಅನಂತ ವೇದಗಳೆಲ್ಲ ಪರಮಾಣುವಿನ ಹಾಕಿ ಕಾಣಿಸ್ತದಂತೆ. ಅಂದರೆ ವೇದವ್ಯಾಸರ ಹೃದಯಾಕಾಶ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ. ಹಾಗಾಗಿ ವೇದವ್ಯಾಸರ ಹೃದಯಾಕಾಶದಲ್ಲಿ ಅನಂತ ವೇದಗಳು ಪರಮಾಣುವಿನಷ್ಟಿದೆ ಎಂದಾಗ ಅವರು ರಚನೆ ಮಾಡಿದ್ದೆಲ್ಲ ಅವರ ಮುಂದೆ ಹ್ಯಾಕೆ ಕಾಣ್ತಿರಬೇಡ. ಅಂಥ ಸರ್ವಜ್ಞನಾದ ವೇದವ್ಯಾಸ ಭಾಗವತವನ್ನು ರಚನೆ ಮಾಡುವಾಗ ತಾವು ಹೇಳಿದ ಮಹಾಭಾರತದಲ್ಲಿರುವ ವಿಷಯಗಳನ್ನೆಲ್ಲ ಮುಂದಿಟ್ಟುಕೊಂಡು ಅದರ ನಿರ್ಣಯ ರೂಪವಾಗಿ ಭಾಗವತವನ್ನು ರಚನೆ ಮಾಡಿದ್ರಂತೆ. ಗಾಯತ್ರಿ ಮಂತ್ರ ಎಲ್ಲ ವೇದದ ಸಾರ ರೂಪ. ಅಂಥ ಗಾಯತ್ರಿ ಒಂದು ಭಾಷ್ಯದ ರೂಪದಲ್ಲಿ ಭಾಗವತವನ್ನು ರಚನೆ ಮಾಡಿದ್ರಂತೆ. ಅನಂತ ವೇದಗಳು ಅವುಗಳಲ್ಲಿರುವಂಥ ಏನು ವಿಷಯದ ರಹಸ್ಯ ಇದೆ ಅದನ್ನು ತುಂಬಿ ಭಾಗವತವನ್ನು ರಚನೆ ಮಾಡಿದ್ರಂತೆ. ಭಾಗವತವನ್ನು ಕೇಳುವವರಿಗೆಲ್ಲ ಈ ಜವಾಬ್ದಾರಿ ಇರಬೇಕು. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ
ಪುರಾಣಾನಾಂ ಸಾರರೂಪಃ ಸಾಕ್ಷಾತ್ ಭಗವತೋದಿತಃ. ಸಾಕ್ಷಾತ್ ಇದೆಲ್ಲ ಭಗವಂತನೇ ಸಾಕ್ಷಾತ್ತಾಗಿ ಹೇಳಿದಂಥದ್ದು. ಇದು ಗರುಡ ಪುರಾಣದಲ್ಲಿ ಬಂದಂಥ ಮಾತು. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗೆಲ್ಲ ಈ ಭಾಗವತದ ಪ್ರತಿ ವಿಷಯಕ್ಕೂ ಬ್ರಹ್ಮಸೂತ್ರದಲ್ಲಿರುವ ವಿಷಯಕ್ಕೂ ಸಂಬಂಧ ಇದೆನೋ ಇಲ್ಲೋ ಅಂತ ನೋಡಿಕೊಂಡು ಭಾಗವತವನ್ನು ಅಧ್ಯಯನ ಮಾಡಬೇಕು. ಮಹಾಭಾರತದಲ್ಲಿ ಬಂದ ಅರ್ಥಕ್ಕೂ ಭಾಗವತದಲ್ಲಿ ಹೇಳಿರುವ ವಿಷಯಕ್ಕೂ ಯಾವುದೇ ಥರದ ವಿರೋಧ ಇಲ್ಲ. ಅಲ್ಲಿ ಇಲ್ಲಿ ಹೇಳಿದಂಥ ವಿಷಯ ಒಂದೇ ಇದೆ, ಅದನ್ನು ಅನುಸಂಧಾನ ಮಾಡ್ತಾ ಬರಬೇಕು. ಹೀಗೆ ಭಾಗವತ ಹೇಳುವವರಿಗೆ ಕೇಳುವವರಿಗೆ ಭಾಗವತದ ಬಗ್ಗೆ ಕೇವಲ ಇದೊಂದು ಸ್ವತಂತ್ರವಾಗಿ ಯಾವುದೋ ಒಬ್ಬ ಕವಿ ನಿರ್ಮಿಸಿದ ಅಂತನ್ನೋ ಹಾಗಲ್ಲ. ಈ ಗ್ರಂಥಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇದೆ ಅಂತ ಹೇಳಿ ವ್ಯಾಖ್ಯಾನಿಸ್ತಾರೆ. ಅದರಲ್ಲಿ ಮೊದಲು ಹೇಳಿದ್ದು ಅರ್ಥೋಯಂ ಬ್ರಹ್ಮಸೂತ್ರಾಣ. ನಾನು ರಚನೆ ಮಾಡ್ತಿರುವ ಭಾಗವತ ಗ್ರಂಥ ಬ್ರಹ್ಮಸೂತ್ರದ ಅರ್ಥಗರ್ಭಿತ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಮೊದಲನೇ ಶಬ್ದನೇ ಬ್ರಹ್ಮಸೂತ್ರದ ಶಬ್ದ ಹಾಕಿದ್ರಂತ. ಅದಕ್ಕೆ ಜನ್ಮಾದ್ಯಸ್ಯ ಯತಃ ಅಂತ ಶಬ್ದ ಹಾಕಿ ನಾನು ಮಾಡುವ ಭಾಗವತ ಬ್ರಹ್ಮಸೂತ್ರದ ಅರ್ಥ ತಿಳಿದುಕೋ ಅಂತಂದಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅಂದ್ರೆ ಅರ್ಥ ಯತಃ ವೇದದಲ್ಲಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಬರ್ತದೆ. ಯಾವ ಭಗವಂತನಿಂದ ಈ ಎಲ್ಲ ಜೀವರಾಶಿಗಳು ಉತ್ಪತ್ತಿಯನ್ನು ಪಡಿತಾರೋ ಹೀಗೆ ಜಗದುತ್ಪಾದಕ ಭಗವಂತ ಅಂತ ಹೇಳಿದೆ. ಹಾಗೇನೆ ಉತ್ಪತ್ತಿ ಮಾತ್ರ ಅಲ್ಲ, ಉತ್ಪತ್ತಿ ಮಾತ್ರ ಮಾಡಿ ಬಿಡಲ್ಲ ಪರಮಾತ್ಮ ಜಗತ್ತನ್ನು. ಅದಕ್ಕೆ ತಕ್ಕಂತೆ ಸ್ಥಿತಿ, ಯಾವುದೆಲ್ಲ ಉತ್ಪತ್ತಿ ಮಾಡಿದಾನೋ ಅದಕ್ಕೆಲ್ಲ ಸ್ಥಿತಿಯನ್ನು ಉಂಟು ಮಾಡ್ತಾನೆ. ಸ್ಥಿತಿ ಮಾಡಿದ ಮೇಲೆ ಅದರ ಮೇಲೆ ತಾನು ಅಭಿಮಾನ ಮಾಡಲ್ಲ. ಸಮಯ ಬಂದಾಗ ಅದಕ್ಕೆ ನಾಶವನ್ನೂ ಮಾಡ್ತಾನೆ. ಹಾಗಾಗಿ ಸಮಯಕ್ಕೆ ನಾಶ ಮಾಡ್ತಾನೆ. ಬಂದಂತಹ ಸೃಷ್ಟಿಯಲ್ಲಿ ಯಾವೆಲ್ಲ ಜೀವರಿದ್ದಾರೆ ಚೇತನರು ಅವರಿಗೆ ನಿಯಮನವನ್ನು ಮಾಡ್ತಾನೆ. ಬರೀ ಸ್ಥಿತಿ ಅಲ್ಲ, ನಿಯಮನೂ ಮಾಡ್ತಾನೆ, ಲಯನೂ ಮಾಡ್ತಾನೆ, ನಿಯಮನೂ ಮಾಡ್ತಾನೆ. ಹಾಗೇನೆ ಚೇತನರಿಗೆಲ್ಲ ಅಜ್ಞಾನ ಅಷ್ಟೇ ಅಲ್ಲ, ಸಮಯ ಬಂದಾಗ ಜ್ಞಾನ ಅಷ್ಟೇ ಅಲ್ಲ, ಅವರ ಬಂಧ, ಅವರಿಗೆ ಈ ಸಂಸಾರದಲ್ಲಿ ಬಂಧ, ಆ ಬಂಧಕ್ಕೆ ಮತ್ತೆ ಮೋಚನೆ. ಒಟ್ಟು ಎಷ್ಟಾಯಿತು ಅಂತ ನಾವು ಬೆರಳೆಣಿಕೆಯಲ್ಲಿ ನೆನಪಿಟ್ಟುಕೊಳ್ಬೇಕು. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ ಶಬ್ದಗಳು ಯಾವಾಗಲೂ ಬಾಯಲ್ಲಾದರೂ ಬರ್ತಿರ್ಬೇಕು ನಮಗೆ. ಇವುಗಳು ಬಂದರೆ ಸೀರಿಯಲ್ ಹೆಸರುಗಳೆಲ್ಲ ಬಂದ ಹಾಗೆ ಇವುಗಳು ಬಂದುಬಿಟ್ರೆ ಇಷ್ಟೊತ್ತಿಗೆ ದೇವರ ಅನುಗ್ರಹ ಆಗಿಬಿಡ್ತದೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ 8 ಭಗವಂತ ನೀಡ್ತಾನೆ. ನೋಡಿ, ಈ 8ಕ್ಕೂ ಕರ್ತೃ ಪರಮಾತ್ಮ ಅಂತ ತಿಳಿಸಿದ್ದು ಜನ್ಮಾದ್ಯಸ್ಯ ಯತಃ ಅಂತನೋ ಶಬ್ದದಿಂದ. ದೇವರನ್ನ ಮಂಗಳ ಮಾಡೋದು ಅಂದರೆ ನೀನು ಸೃಷ್ಟಿ ಮಾಡುವ ಸೃಷ್ಟಿಕರ್ತ, ನೀನು ಸಂಹಾರ ಮಾಡುವ ಸಂಹಾರಕರ್ತ, ನೀನು ಸ್ಥಿತಿಕರ್ತ. ಇದು ಪ್ರತ್ಯೇಕ ಒಂದೊಂದು ಭಗವಂತನ ಅಸಾಧಾರಣವಾದ ಲಕ್ಷಣಗಳು. ಸೃಷ್ಟಿಕರ್ತ ಅಂತ ಭಗವಂತನ ಲಕ್ಷಣ, ಸಂಹಾರಕರ್ತ ಅಂತ, ಸ್ಥಿತಿಕರ್ತ, ನಿಯಮನಕರ್ತ, ಜ್ಞಾನಕರ್ತ, ಅಜ್ಞಾನಕರ್ತ, ಬಂಧಕರ್ತ, ಮೋಕ್ಷಕರ್ತ ಅಂತ ಭಗವಂತನ ಲಕ್ಷಣ. ಪರಸ್ಪರ ಪ್ರತ್ಯೇಕವಾದ ಲಕ್ಷಣ, ಮಿಲಿತ